ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಎದ್ದು ಬೇಸಲಿ ತೊಡೆಗಳ ಚಾಚುತ ಕಾಯಬೇಕು ನಮಗ ಶಿವ ಶಿವ ಕಾಯಬೇಕು ತಿಳಿದ ಮಂದಿ ಕುಂತಿರಿ ಕಿಕ್ಕಿರಿದ ಕಥಿ ಕೇಳುವುದಕ್ಕ ತಿಳಿದ ಮಂದಿ ಕುಂತಿರಿ ಕಿಕ್ಕಿರಿದ ಕಥಿ ಕೇಳುವುದಕ್ಕ ಸುಣ್ಣ ಬೆಣ್ಣಿಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕ ಸ್ವಾಮಿ ಬೆಣ್ಣೆ ಹೀರಬೇಕ. ಸರಸ್ವತಿ ನದಿ ತೀರದಲ್ಲಿ ವೇದಗಳನ್ನು ಕಂಡುಕೊಂಡ್ರೆ ಅದಕ್ಕೆ ಮೊದಲ ಸಮಗ್ರವಾದ ಭಾಷ್ಯ ಬಂದದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ. ಭಗವಾನ್ ಸಾಯಣಾಚಾರ್ಯರ 4 ವೇದಗಳ ಭಾಷ್ಯಗಳು ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಲ್ಲಕ್ಕೂ ಕೂಡ ಬಂದದ್ದು ಅಂತ ಗೊತ್ತಾಗುತ್ತದೆ. ಅಲ್ಲೆಲ್ಲಿಯೂ ಬದರಿಯಲ್ಲಿ ಬದರಿಕಾಶ್ರಮದಲ್ಲಿ ಮತ್ಸ್ಯಗಂಧಿಯ ಮಗ ಯೋಜನಗಂಧಿಯ ಪುತ್ರ ಭಗವಾನ್ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ನಿರ್ಮಾಣ ಮಾಡಿದ್ರೆ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕೇರಳದಲ್ಲಿ ಅದಕ್ಕೆ ಭಾಷ್ಯಕಾರರು ಬರ್ತಾರೆ. ಶಂಕರ, ರಾಮಾನುಜ, ಮಧ್ವ, ವಲ್ಲಭ, ನಿಂಬಾರ್ಕ, ಹೀಗೆ ಈ ರೀತಿ ಅಲ್ಲಿ ಒಂದು ಧ್ವನಿ ಬಂದರೆ ಇಲ್ಲಿ ಒಂದು ಪ್ರತಿಧ್ವನಿ ಬರುತ್ತೆ, ಇಲ್ಲೊಂದು ಧ್ವನಿ ಬಂದರೆ ಅಲ್ಲೊಂದು ಪ್ರತಿಧ್ವನಿ ಬರುತ್ತದೆ. ಇಕ್ಷುದಂಡದ ಇಪ್ಸಿತ ಫಲದಾತ ಉಮಾಸುತನ ಮೋರ್ವರೇತ ಇಕ್ಷುದಂಡಧರ ಇಪ್ಸಿತ ಫಲದಾತ ನಂಬಿದ ವಿಭೀಷಣಗೆ ರಾಮನಾದ, ನಂಬದಿದ್ದ ರಾವಣಗೆ ಯಮನಾದ, ನಂಬದಿದ್ದ ರಾವಣಗೆ ಯಮನಾದ. ಯಮನಲ್ಲಿ ಕಾಣನೆಂದು ಹೇಳಬೇಡ, ಯಮನೆ ಶ್ರೀರಾಮನು ಸಂದೇಹವೇ. ಯಮನಲ್ಲಿ ಕಾಣನೆಂದು ಹೇಳಬೇಡ. ಪೇಂಟಿಂಗ್ಸು, ಆ ಕಲಾವಿದರು ಇಷ್ಟು ದೊಡ್ಡ ರೀತಿನಲ್ಲಿ ಅವರೆಲ್ಲ ಸೇರಿರೋದು ನೋಡಿ ನನಗೆ ಬಹಳ ಖುಷಿ ಆಗ್ತದೆ. ಮತ್ತು ಈ ಪರಂ ಇದರ ಒಂದು ಉದ್ದೇಶ ನಮಗೆಲ್ಲರಿಗೂ ತುಂಬ ಬೆಳವಣಿಗೆಯನ್ನು ತರುವಂಥದ್ದು. As it clearly signifies
Param is a perfect union of science, history and culture, and we're going to get the whole world into it. ನಮ್ಮ ಭಾರತೀಯ ಸನಾತನ ಕಲೆಗಳ ಪುನರುಜ್ಜೀವನ ಆಗುವಂಥ ಕಾರ್ಯವನ್ನು ಆ ಕೆಲಸವನ್ನು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋಕ್ಕೆ ಪರಂನ ಎಲ್ಲ ಈ ಬಂಧುಗಳು ಸಹಕಾರ ಮಾಡ್ತಾರೆ.